ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಮತ್ತು ಅವರ ವರ್ತನೆ ಇದೆಲ್ಲದನ್ನು ನೋಡಿದ್ರೆ ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದರ ಹಿನ್ನೆಲೆ ಏನು, ಮತ್ತೆ ಈ ರೀತಿಯಾದಂತಹ ವರ್ತಿಸ್ಲಿಕ್ಕೆ ಕಾರಣ ಏನು, ಇದೆಲ್ಲದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ವರ್ತನೆಗಳನ್ನ ನೀವು ನೋಡ್ತಾನೆ ಇದ್ದೀರಾ. ಒಂದಲ್ಲ ಒಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಯಾವಾಗ್ಲೂ ಕೂಡ ದ್ವೇಷಿಸುವಂತಹ RSS ನ ಗೀತೆಯನ್ನ ಹೇಳಿದ್ರು. ಇದನ್ನ ಸಮರ್ಥಿಸಿಕೊಂಡ್ರು ಕೂಡ ಕೊನೆಗೆ ಹೈಕಮಾಂಡ್ ನಿಂದ ಇವ್ರ ಮೇಲೆ ಏನೋ ಪ್ರೆಷರ್ ಬಿತ್ತು ಅನ್ಸ್ತದೆ, ಕ್ಷಮಿಸಿ ಅಂತ ಹೇಳ್ಕೊಂಡು ಕ್ಷಮಾಪಣೆಯನ್ನು ಕೂಡ ಕೇಳಿದ್ರು. ಇದನ್ನ ನೀವು ಗಮನಿಸಿದ್ದೀರಾ. ಇದೇ ಸಂದರ್ಭದಲ್ಲಿ ಈ ಹಿಂದೆ ಅವರು ಕೊಟ್ಟಿರುವಂತಹ ಕೆಲವು ಹೇಳಿಕೆಗಳನ್ನ ಕೂಡ ನಾವು ಗಮನಿಸಬೇಕಾಗ್ತದೆ. ಇದಕ್ಕೂ ಮೊದಲು ಕುಂಭಮೇಳದ ಸಂದರ್ಭದಲ್ಲಿ ಅವರು ಟಿವಿ ಮಾಧ್ಯಮದ ಎದುರುಗಡೆ ಕೂತ್ಕೊಂಡು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಹುಟ್ಟಿದ್ದು ಹಿಂದುವಾಗಿ, ಬದುಕೋದು ಹಿಂದುವಾಗಿ, ಸಾಯೋದು ಕೂಡ ಹಿಂದುವಾಗಿ ಅಂತಕೊಂಡು ಹೇಳಿದ್ರು. ಅವ್ರನ್ನ ಯಾರು ಪ್ರಶ್ನೆ ಮಾಡಿದಾರೋ ಗೊತ್ತಿಲ್ಲ, ನೀವೇನಾದ್ರು ಮತಾಂತರ ಆಗ್ತೀರಂತ ಕೇಳಿದಾರೇನೋ ಗೊತ್ತಿಲ್ಲ. ಆದ್ರೆ ಅವರು ನಾನೋರ್ವ ಹಿಂದೂ ಅಂತಕೊಂಡು ಟಿವಿ ಎದುರುಗಡೆ ಕೂತ್ಕೊಂಡು ಹೇಳಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ಸದ್ಯಕ್ಕೆ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ ಅಂತ ಕೂಡ ನಾವು ಹೇಳಬಹುದು. ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿಯೂ ಕೂಡ ಓಪನ್ ಆಗಿ ನಾನೋರ್ವ ಹಿಂದೂ ಅಂತ ಹೇಳ್ಕೊಂಡು ಹೇಳ್ಕೊಳ್ಳುವ ಪರಿಸ್ಥಿತಿ ಕೂಡ ಇಲ್ಲ. ಆ ರೀತಿ ಹೇಳಿದ್ರೆ ಅವರ ಥೀಮ್ ಇದೆಯಲ್ಲ, ಸೆಕ್ಯುಲರ್ ಥೀಮ್, ಅದಕ್ಕೇನಾದ್ರು ಎಫೆಕ್ಟ್ ಆಗ್ತದ, ನಮ್ಮ ಮತ ಬ್ಯಾಂಕ್ನವ್ರಿಗೆ ಏನಾದ್ರೂ ಸಮಸ್ಯೆ ಉಂಟಾಗಬಹುದು, ಅವರು ನನ್ನ ಮೇಲೆ ಕೋಪಗೊಳ್ಬಹುದು, ಅಥವಾ ಹೈಕಮಾಂಡ್ ನನ್ನ ಮೇಲೆ ಕೋಪಗೊಳ್ಬಹುದು, ಈ ರೀತಿಯಾಗಿ ಯೋಚನೆ ಮಾಡುವಂತಹ ಕಾಂಗ್ರೆಸ್ ಲೀಡರ್ಸ್ ಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದಲ್ಲದೇನೆ ಸಮಸ್ತ ಹಿಂದೂಗಳಿಗೆ ಬೇಸರ ಆಗುವ ರೀತಿಯಲ್ಲಿ ನಿನ್ನೆ ಒಂದು ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಈ ಹೇಳಿಕೆಯ ಔಚಿತ್ಯ ಈ ಸಂದರ್ಭದಲ್ಲಿ ಇತ್ತೋ ಇಲ್ಲೋ ನನ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಅವರು ಈ ರೀತಿ ಹೇಳಿರೋದು ಖಂಡಿತವಾಗಿ ತಪ್ಪು ಅನ್ಸ್ತದೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಿದೆ ನಿನ್ನೆ ಅವರು ಏನ್ ಹೇಳಿದ್ದಾರೆ ಅಂತಕೊಂಡು. ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಅದು ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲ, ಅದಕ್ಕೆ ಬದಲಾಗಿ ಎಲ್ರಿಗೂ ಸೇರಿದ್ದು ಅಂತಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೇಳಿಕೆ ಕೊಡ್ಲಿಕ್ಕೆ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ದಸರಾ ಉತ್ಸವದ ಉದ್ಘಾಟನೆ. ನಿಮ್ಗೆ ಗೊತ್ತಿದೆ, ಸೆಪ್ಟೆಂಬರ್ನಲ್ಲಿ ಪ್ರಾರಂಭ ಆಗುವಂತಹ ದಸರಾ ಉತ್ಸವವನ್ನ ಮುಷ್ತಾಕ್ ಬಾನು ಅವ್ರ ಕಡೆಯಿಂದ ಉದ್ಘಾಟನೆಯನ್ನ ಮಾಡಿಸ್ತಾ ಇದ್ದಾರೆ. ಇದನ್ನ ಬಿಜೆಪಿಯವರು ಇರ್ಬೋದು ಅಥವಾ ಸಮಸ್ತ ಹಿಂದೂಗಳು ವಿರೋಧಿಸ್ತಾ ಇದ್ದಾರೆ. ಕೇವಲ ಕೆಲವು ಪ್ರಗತಿಪರ ಸಾಹಿತಿಗಳಿರ್ಬೋದು ಅಥವಾ ಬಂಡಾಯ ಸಾಹಿತಿಗಳು ಅಂತೇಳಿ ಹೇಳ್ತಾರೆ, ಅಥವಾ ಕಾಂಗ್ರೆಸ್ನವ್ರು ಇರ್ಬೋದು, ಅವ್ರು ಮಾತ್ರ ಇದನ್ನ ಸಮರ್ಥಿಸ್ತಾ ಇದ್ದಾರೆ ಹೊರತು ಉಳಿದಂತ ಹಿಂದೂಗಳು ಇದನ್ನ ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬಾನು ಮುಷ್ತಾಕ್ ಅವರು ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರು. ನಿಮ್ಗೆ ಗೊತ್ತಿದೆ, ಮುಸಲ್ಮಾನರು ಯಾವಾಗ್ಲೂ ಕೂಡ ಅಲ್ಲಾಹು ಒಬ್ಬನೇ ದೇವ್ರು ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಮೂರ್ತಿ ಪೂಜೆಯನ್ನ ಅವರು ವಿರೋಧಿಸ್ಕೊಂಡು ಬಂದಂತವ್ರು. ಈ ರೀತಿಯಾದಂತಹ ಸಮಸ್ಯೆ ಇರುವಾಗ ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಅವರ ಕೈಯಿಂದಲೇ ದಸರಾವನ್ನ ಉದ್ಘಾಟಿಸ್ತಾ ಇದ್ದಾರೆ. ಇದಕ್ಕೆ ಅವರು ಕೊಡ್ತಾ ಇರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಬಾನು ಮುಷ್ತಾಕ್ ಅವರಿಗೆ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಬಂದಿದೆ, ಹಾಗಾಗಿ ಅವರಿಂದ ನಾವು ಇನಾಗ್ರೇಟ್ ಮಾಡಿಸ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಸಿದ್ದರಾಮಯ್ಯನವರಿಗೆ ಯಾವ್ದಾದ್ರು ಸಾಹಿತಿಗಳಿಂದನೇ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಆಸೆ ಇದ್ದಿದ್ರೆ, ಯಾವಾಗ್ಲೂ ಅವರ ಒಡ್ಡೋಲ್ಗದಲ್ಲಿರುವಂತಹ ದೇವನೂರು ಮಹಾದೇವಪ್ಪ ಇದ್ದಿದ್ರು ಅಥವಾ ಇನ್ನು ಕೆಲವರು ಇದ್ರು, ಅವರಿಂದ ಉದ್ಘಾಟನೆ ಮಾಡಿಸ್ಬೋದಿತ್ತು. ಅದಕ್ಕೆ ಬದಲಾಗಿ ಇಸ್ಲಾಂ ಅನ್ನ ಫಾಲೋ ಮಾಡುವಂತಹ, ಅದೇ ರೀತಿಯಲ್ಲಿ ಮೂರ್ತಿ ಪೂಜೆಯನ್ನ ಯಾವಾಗ್ಲೂ ವಿರೋಧಿಸುವಂತಹ, ಅಲ್ಲಾಹು ಬಿಟ್ಟು ಬೇರೆ ಯಾರು ಇಲ್ಲ ಅಂತೇಳಿ ಹೇಳುವಂತಹ ಮುಸಲ್ಮಾನ್ ಸಮುದಾಯದ ಮಹಿಳೆಯಿಂದ ಯಾಕೆ ಅವರು ಇನಾಗ್ರೇಟ್ ಮಾಡಿಸ್ಬೇಕಿತ್ತು? ಇದು ವಿವಾದದ ಸ್ವರೂಪವನ್ನ ಈಗಾಗಲೇ ಪಡ್ಕೊಂಡಿದೆ. ಆದ್ರೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹಿಂದೆ ಅಂದ್ರೆ 2017ರಲ್ಲಿ ಪ್ರೊಫೆಸರ್ ನಿಸಾರ್ ಅಹಮದ್ ಅವರ ಕಡೆಯಿಂದ ಕೂಡ ಈ ದಸರಾವನ್ನ ಉದ್ಘಾಟಿಸಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಯಾರು ಮಾತಾಡಿಲ್ಲ, ಆದ್ರೆ ಈಗ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಹಲವರು ಎತ್ತುತ್ತಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಾನು ಮುಷ್ತಾಕ್ ಅವರು ಹಿಂದೂ ದೇವರನ್ನು ಒಪ್ಕೊಳ್ತಾರ, ಚಾಮುಂಡೇಶ್ವರಿಯನ್ನ ದೇವತೆ ಅಂತೇಳಿ ಒಪ್ಕೊಂಡು ಆಕೆಗೆ ಕೈ ಮುಗಿತಾರ, ಆರತಿಯನ್ನ ತಗೊಳ್ತಾರ, ಅಥವಾ ಅರ್ಚನೆಯನ್ನ ಮಾಡಿಸ್ತಾರ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಒಂದ್ ವೇಳೆ ಅವರು ಇದೆಲ್ಲದಕ್ಕೂ ಒಪ್ಪಿಕೊಂಡು ಇನಾಗ್ರೇಟ್ ಮಾಡಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಹಾಗೇನೆ ದೇವರ ಪ್ರಸಾದವನ್ನ ಇವರು ಸ್ವೀಕರಿಸ್ತಾರ, ತಿಲಕವನ್ನ ಇಟ್ಕೊಳ್ತಾರ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಎಲ್ಲರೂ ಎತ್ತುತ್ತಾ ಇದ್ದಾರೆ. ಒಂದ್ ವೇಳೆ ಇದೆಲ್ಲದನ್ನು ಒಪ್ಕೊಂಡು ಮುಷ್ತಾಕ್ ಬಾನು ಅವರು ಈ ಪೂಜೆಯಲ್ಲಿ ಭಾಗವಹಿಸಿದ್ರೆ, ಅಂದ್ರೆ ಇನಾಗ್ರೇಷನ್ ಅಲ್ಲಿ ಭಾಗವಹಿಸಿದ್ರೆ, ಆಗ ಅದು ಇಸ್ಲಾಂಗೆ ವಿರೋಧ ಅನ್ಸ್ಕೊಳ್ತದೆ. ಇದನ್ನ ಅವರು ಫೇಸ್ ಮಾಡ್ಲಿಕ್ಕೆ ತಯಾರಿದ್ದಾರ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಬಾನು ಮುಷ್ತಾಕ್ ಅವರಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. ಪ್ರತಿಕ್ರಿಯೆ ಬಂದಿದೆ, ಆದ್ರೆ ಬೇರೆ ರೀತಿಯಲ್ಲಿ ಬಂದಿದೆ ಹೊರತು, ಆದ್ರೆ ಇದೆಲ್ಲದನ್ನು ನಾನು ಒಪ್ಕೊಂಡು ಈ ಉದ್ಘಾಟನೆಗೆ ಬರ್ತಾ ಇದ್ದೇನೆ ಅಂತೇಳಿ ಹೇಳಿ ಇಲ್ಲಿವರೆಗೂ ಕೂಡ ಅವರು ಈ ಹೇಳಿಕೆಯನ್ನು ಕೊಟ್ಟಿಲ್ಲ. ಈ ವಿವಾದ ಎಲ್ಲ ನಡೀತಾ ಇರುವ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಮತ್ತು ದೇವಸ್ಥಾನ ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತಕೊಂಡು ಹೇಳಿದ್ದಾರೆ. ಅಫ್ಕೋರ್ಸ್ ಇದು ಸರ್ಕಾರದ ಆಸ್ತಿ ಅಂತ ಹೇಳಿದ್ರೆ ಈಗಾಗಲೇ ಅದು ಮುಜರಾಯಿ ಇಲಾಖೆ ಸುಪರ್ದಿಯಲ್ಲಿದೆ. 1970ರಲ್ಲಿ ಇದನ್ನ ಸರ್ಕಾರ ಒಡೆಯರ್ ವಶದಿಂದ ತಮ್ಮ ಸುಪರ್ದಿಗೆ ತಗೊಂಡಿದೆ, ಅಂದ್ರೆ ಮುಜರಾಯಿ ಇಲಾಖೆ ಸುಪರ್ದಿಗೆ ತಗೊಂಡಿದೆ. ಈಗ ಅಲ್ಲಿ ಮುಜರಾಯಿ ಇಲಾಖೆ ಆಡಳಿತವನ್ನು ನಡೆಸ್ತಾ ಇದೆ, ಇದೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ್ರೆ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದು ಸರ್ವತಾ ತಪ್ಪು. ಕಾರಣ ಏನು ಅಂತ ಹೇಳಿದ್ರೆ, ಅದು ಹಿಂದೂ ದೇವಸ್ಥಾನ,
ಹಿಂದೂಗಳಿಗೆ ಸಂಬಂಧಪಟ್ಟಂತ ದೇವಸ್ಥಾನ ಆಗಿದ್ರಿಂದ ಈ ರೀತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಈಗ ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತಾವು ಕೊಟ್ಟಂತ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹಿಂದೂಗಳು ಹೋಗ್ತಾರೆ, ಮುಸಲ್ಮಾನರು ಹೋಗ್ತಾರೆ, ಸಿಖ್ರು ಹೋಗ್ತಾರೆ, ಪಾರ್ಸಿಗಳು ಹೋಗ್ತಾರೆ, ಹಾಗೆ ಕ್ರಿಶ್ಚಿಯನ್ಸ್ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಸಮಸ್ತರಿಗೆ ಸೇರಿದಂತಹ ಆಸ್ತಿ ಅಂತ ತಗೊಂಡು ನಾನು ಹೇಳಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಿಯಾದ್ರೂ ಹೋಗಿ ಒಂದು ಮಸೀದಿ ಎದುರು ನಿಂತ್ಕೊಂಡು ಅಥವಾ ಚರ್ಚ್ ಎದುರು ನಿಂತ್ಕೊಂಡು ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಇದು ಕ್ರಿಶ್ಚಿಯನ್ಸ್ಗೂ ಸಂಬಂಧಪಟ್ಟಿದ್ದು, ಮುಸ್ಲಿಂಗೂ ಸಂಬಂಧಪಟ್ಟಿದ್ದು, ಹಿಂದೂಗಳಿಗೂ ಸಂಬಂಧಪಟ್ಟಿದ್ದು ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರ? ಖಂಡಿತವಾಗಿ ಆ ಧೈರ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿ ಏನಾದ್ರೂ ಹೇಳಿಕೆಯನ್ನು ಕೊಟ್ರೆ ಖಂಡಿತವಾಗಿ ಇವರ ಮತ ಬ್ಯಾಂಕಿಗೆ ಸಮಸ್ಯೆ ಉಂಟಾಗ್ತದೆ. ಆದ್ರಿಂದ ಆ ರೀತಿ ಹೇಳೋದಿಲ್ಲ. ಅದಕ್ಕೆ ಬದಲಾಗಿ ಚಾಮುಂಡೇಶ್ವರಿ ಟೆಂಪಲ್ ಬಗ್ಗೆನೂ ಮಾತಾಡ್ಬೋದು, ಚಾಮುಂಡಿ ಬೆಟ್ಟದ ಬಗ್ಗೆನೂ ಮಾತಾಡ್ಬೋದು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸೆಕ್ಯುಲರ್ ಹಿಂದೂಗಳಿದಾರಲ್ಲ ಇವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಹಾಡಿ ಹೊಗಳ್ತಾರೆ, ನೀವೇ ಗ್ರೇಟ್ ಅಣ್ಣ ಅಂತ ಹೇಳ್ಕೊಂಡು ಹೊಗಳ್ತಾರೆ. ಅದೇ ರೀತಿಯಲ್ಲಿ ಇವ್ರ ಹೆಸರು ಹೇಳಿ ಜೈಕಾರವನ್ನ ಮೊಳಗಿಸ್ತಾರೆ. ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಗಾದೆ ಖಂಡಿತವಾಗಿ ಸಿಗುತ್ತೆ ಅನ್ನೋ ಒಂದು ಧೈರ್ಯ ಬರ್ತದೆ. ಈ ರೀತಿಯಾಗಿ ಬೂಸ್ಟ್ ಸಿಗ್ಲಿ ಅಂತೇಳಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನಿಸ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿಯವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಈ ಮುಜರಾಯಿ ಇಲಾಖೆ ಸೇರೋದ್ರಿಂದ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು ವಿರೋಧಿಸ್ತಾ ಇದ್ದಾರೆ. ಅದಲ್ಲದೇನೆ ಪ್ರತಿ ಬಾರಿ ಕೂಡ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ದೇವಸ್ಥಾನದ ಹುಂಡಿಯ ದುಡ್ಡನ್ನ ಇವರು ಮಸೀದಿ ಮತ್ತು ಚರ್ಚ್ಗಳಿಗೆ ಹಂಚುತ್ತಾರೆ ಅಂತೇಳಿ ಹೇಳ್ತಾರೆ. ಆದ್ರೆ ಇವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಈ ಎಲ್ಲಾ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಯಿಂದ ಮುಕ್ತ ಮಾಡಬಹುದಲ್ಲ. ಈ ದೇವಸ್ಥಾನಗಳನ್ನ ಸರ್ಕಾರ ಮುಜರಾಯಿ ಇಲಾಖೆ ತೆಗೆದುಕೊಳ್ಳೋಕ್ಕಿಂತ ಮೊದಲು ಈ ದೇವಸ್ಥಾನಗಳನ್ನ ಆ ಊರಿನ ಯಾರೋ ಒಂದು ಪ್ರತಿಷ್ಠಿತ ಫ್ಯಾಮಿಲಿಯವ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಲ್ಲಿ ಆ ಊರಿನವರೆಲ್ಲರೂ ಸೇರ್ಕೊಂಡು ಒಂದು ಕಮಿಟಿಯನ್ನ ಮಾಡ್ಕೊಂಡು ದೇವಸ್ಥಾನವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅಲ್ಲಿ ಬರ್ತಾ ಇರುವಂತಹ ಆದಾಯ ಎಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಈ ದೇವಸ್ಥಾನಗಳನ್ನ ತಮ್ಮ ಸುಪರ್ದಿಗೆ ತಗೊಂಡಿದೆ. ಇದು ಗೊತ್ತಿರುವಂತಹದ್ದು. ಆದ್ರೆ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರಗಳು ಮಸೀದಿ ಇರ್ಬೋದು ಅಥವಾ ಚರ್ಚ್ ಇರ್ಬೋದು, ಇದ್ಯಾವುದನ್ನು ಕೂಡ ತಮ್ಮ ಸುಪರ್ದಿಗೆ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಆ ರೀತಿ ಏನಾದ್ರು ಮಾಡ್ಲಿಕ್ಕೆ ಹೊರಟ್ರೆ ಇವರ ವಿರುದ್ಧ ಅವರು ದಂಗೆ ಹೇಳ್ತಾರೆ. ಇವರ ವೋಟ್ ಬ್ಯಾಂಕ್ ಸಮುದಾಯ ಇದೆಯಲ್ಲ ಅವರಿಗೆ ಬೇಸರ ಆಗ್ತದೆ. ಆದ್ರಿಂದಾಗಿ ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಂಡಲ್ಲ, ಬಿಜೆಪಿ ಸರ್ಕಾರ ಬಂದ್ರು ಕೂಡ ಆ ಕೆಲಸಕ್ಕೆ ಕೈ ಹಾಕಲ್ಲ. ಅದೇ ರೀತಿಯಲ್ಲಿ ಈ ಎಲ್ಲಾ ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಯನ್ನ ಮುಕ್ತಗೊಳಿಸಿ ಮೊದಲು ಹೇಗಿತ್ತು ಆ ವ್ಯವಸ್ಥೆಗೆ ಕೂಡ ಇವರು ಹ್ಯಾಂಡ್ ಓವರ್ ಮಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಬರುವಂತ ಆದಾಯವನ್ನ ಸರ್ಕಾರ ತನ್ನ ಬೊಕ್ಕಸಕ್ಕೆ ತಗೊಳ್ಬಹುದು, ಅದನ್ನ ತನಗೆ ಹೇಗ್ ಬೇಕೋ ಆ ರೀತಿಯಾಗಿ ಖರ್ಚು ಮಾಡಬಹುದು. ಅದಕ್ಕಾಗಿ ಈ ದೇವಸ್ಥಾನಗಳನ್ನ ಮುಜರಾಯಿ ಮುಕ್ತ ಮಾಡ್ಲಿಕ್ಕಂತೂ ಹೋಗೋದಿಲ್ಲ. ಬಿಜೆಪಿ ಸರ್ಕಾರ ಬಂದ್ರು ಅಷ್ಟೇ ಅಥವಾ ಇನ್ಯಾವುದೇ ಸರ್ಕಾರ ಬಂದ್ರು ಕೂಡ ಅಷ್ಟೇ. ಆದ್ರೆ ಅವರು ಅಧಿಕಾರದಲ್ಲಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಈ ದೇವಸ್ಥಾನಗಳ ಪರವಾಗಿ ಇವರು ಬೊಬ್ಬೆ ಹೊಡಿತಾ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆಗೆ ವಿರೋಧಿಸ್ತಾ ಇದ್ದಾರೆ. ಕೆಲ ದಿನಗಳಾದ್ಮೇಲೆ ಇವರು ಸೈಲೆಂಟ್ ಆಗಿ ಬಿಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಈ ಹೇಳಿಕೆಯನ್ನು ಗಮನಿಸಿದ್ರೆ ಒಂದ್ ರೀತಿಯಾದಂತಹ ಭಯ ಕೂಡ ಉಂಟಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈ ಚಾಮುಂಡಿ ಬೆಟ್ಟವನ್ನ ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಮಾಡಬಹುದು, ನಂಬಲಿಕ್ಕಂತೂ ಸಾಧ್ಯ ಇಲ್ಲ. ಒಂದ್ ವೇಳೆ ಆ ರೀತಿ ಮಾಡಿದ್ರು ಕೂಡ ಅಷ್ಟೇ, ನಮ್ಮ ಹಿಂದೂಗಳು ಏನ್ ಮಾಡ್ತಾರೆ, ಒಂದ್ 4 ದಿನ ಪ್ರತಿಭಟನೆ ಅಂತೇಳಿ ಮಾಡ್ಕೊಂಡು ಎಲ್ಲೋ ಟೌನ್ ಹಾಲ್ ಎದುರುಗಡೆ ಕೂತ್ಕೊಂಡು ಅಥವಾ ಗಾಂಧಿ ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಒಂದಿಷ್ಟು ಘೋಷಣೆಗಳನ್ನ ಕೂಗ್ತಾರೆ, ಒಂದು ಮನವಿಯನ್ನ ಕೊಡ್ತಾರೆ, ನಂತರ ಮನೆಗೆ ಹೋಗಿ ಮಲ್ಕೊಳ್ತಾರೆ. ಇದು ಕೂಡ ಚೆನ್ನಾಗಿ ಗೌರ್ಮೆಂಟ್ನವ್ರಿಗೆ ಗೊತ್ತಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ಚಾಮುಂಡಿ ಬೆಟ್ಟ ಇರಬಹುದು ಅಥವಾ ಇನ್ಯಾವುದಾದ್ರು ದೇವಸ್ಥಾನದ ಜಾಗಗಳಿರ್ಬೋದು, ಅದನ್ನ ಬೇರೆಯವರಿಗೆ ಇವರು ಹಸ್ತಾಂತರ ಮಾಡಿದ್ರು ಕೂಡ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾವುದಕ್ಕೂ ಹಿಂದೂಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರೋದು ಅವಶ್ಯಕ ಅನಿಸ್ತದೆ. ಇದನ್ನ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಇಲ್ಲದಿದ್ರೆ ತಾವು ಸೆಕ್ಯುಲರ್ ಅಂತ ಹೇಳ್ಕೊಂಡು ಲೇಬಲ್ ಹಾಕೊಂಡಿರುವಂತಹ ಈ ಕೋಮುವಾದಿಗಳು ಖಂಡಿತವಾಗಿ ದೇವಸ್ಥಾನದ ಜಾಗಗಳನ್ನ ಬೇರೆಯವರಿಗೆ ಬಿಟ್ಕೊಡುವಂತಹ ಕಾಲ ಬಂದೇ ಬರ್ತದೆ. ಆದ್ರಿಂದಾಗಿ ನಾವು ಎಚ್ಚರದಿಂದ ಇರಬೇಕು. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.